birthday to you. Happy birthday, happy birthday, happy birthday to you. Happy birthday to you. Happy birthday to you. Happy birthday, happy birthday, happy birthday to Happy birthday to you. Happy birthday to you. Happy birthday, happy birthday, happy birthday to you. ಹಾಯ್ ಎವ್ರಿವನ್, ವೆಲ್ಕಮ್ ಟು ದ ನೇತ್ರ ಮನು ವ್ಲಾಗ್. ಇವತ್ತು ನನ್ನ ಮಗಳ ಬರ್ಡೇ. ಹ್ಯಾಪಿ ಬರ್ಡೇ ಮಗಳೇ. ಹಾಗೆ ಅವಳ ಮೆಮೊರೀಸ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇವತ್ತಿಗೆ ಅವಳಿಗೆ 4 ಇಯರ್ಸ್ ಆಯಿತು. ಅವಳು ಹುಟ್ಟಿ 2021ನಲ್ಲಿ ಹುಟ್ಟಿರೋದು. ನೋಡಿ, ಅವಳು ಹುಟ್ಟಿ 11 ಡೇಸ್ಗೆ ನಾವು ಸೂತ್ಕ ಅಂತ ತಕ್ಕೊಂತೀವಿ. ಅವಾಗ ನಾವು ಲಿಂಗುದಾರಣೆ ಅಂತಲೂ ಮಾಡ್ತೀವಿ. ಆವಾಗ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿರುವಂಥ ಫೋಟೋ ನೋಡಿ ಇದು. ಹಾಗೆ ನಾನು ತವ್ರ ಮನೆಗೆ ಹೋದೆ ಬಾಣಂತನಕ್ಕೆ ಅಂತ. ಅಲ್ಲಿ ತೆಗ್ದಿರೋಂಥ ಫೋಟೋಸ್ ಇದೆಲ್ಲ 1 ಮಂತು 2 ಮಂತ್ಸು ಈ ಥರ 5 ಮಂತ್ ತನಕ ನಾನು ಅಲ್ಲಿ ತೆಗ್ಕೊಂಡಿದ್ದೆ. ತುಂಬಾನೇ ಚೆನ್ನಾಗಿತ್ತು. ಅವಳ ಜೊತೆಗೆ ಕಳೆದಂಥ ದಿನಗಳು ಹೋಗ್ತಿರೋದೇ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು ನೋಡಿ. ಪ್ರತಿಯೊಂದು ತಾಯಿಗೂ ಆಗುವಂಥ ಗುಡ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದಲ್ವಾ. ಹಾಗೆ ನನ್ನ ಮಗಳಿಗೂ ಕೂಡ ಒಂಥರ ಇದೆಲ್ಲ ಮೆಮೊರಿ ಆಗಿರ್ಲಿ ಅಂತ ನಾನು ಈ ಥರ ಎಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ. ಅವಳು ದೊಡ್ಡೋಳಾದ್ಮೇಲೆ ತೋರಿಸೋಣ ಅಂತ. ನಮ್ಮಮ್ಮ ಈಗಲೂ ನಂದು ಇಟ್ಕೊಂಡಿದ್ದಾರೆ ಫೋಟೋಸ್ ಎಲ್ಲ, ನಂಗೆ ತೋರಿಸ್ತಾ ಇರ್ತಾರೆ. ಹಾಗೆ ನೋಡಿ, ನನ್ನ ತವ್ರ ಮನೇಲಿ 3 ಮಂತ್ಸಲ್ಲಿ ಕಿವಿ ಚುಚ್ಚೋ ಶಾಸ್ತ್ರ ಅಂತ ಮಾಡಿದ್ವಿ. ಕಿವಿ ಚುಚ್ಚಬೇಕಾದ್ರೆ ಕೊಬ್ಬರಿಗೆ ಫಸ್ಟ್ ಆ ರಿಂಗ್ನ ಚುಚ್ಚಿರ್ತಾರೆ. ಸೈಂಟಿಫಿಕಲಿ ಹೇಳೋದಾದ್ರೆ ಯಾಕೆ ಆ ಥರ ಕೊಬ್ಬರಿಗೆ ಚುಚ್ಚಿ ಆಮೇಲೆ ಕಿವಿಗೆ ಚುಚ್ತಾರೆ ಅಂದರೆ, ಅದರಲ್ಲಿ ಎಣ್ಣೆ ಅಂಶ ಇರುತ್ತಲ್ವಾ, ಸೊ ಅದು ಅಬ್ಸರ್ವ್ ಆಗಿರುತ್ತೆ ಅಂದರೆ ರಿಂಗ್ಗೆ. ಆಗ ಈಸಿಯಾಗಿ ಕಿವಿಗೆ ಹೋಗುತ್ತೆ, ಅವಾಗ ನೋವಾಗಲ್ಲ ಬೇಬಿಗೆ ಅಂತ. ಸೊ ಆ ಥರ ಒಂದು ಸೈಂಟಿಫಿಕಲಿ ಹೇಳೋದು. ಹಾಗೆ ಶಾಸ್ತ್ರ ಪ್ರಕಾರ ಹೇಳೋದಾದ್ರೆ ಕೊಬ್ಬರಿ ಮುರಿದ ತಕ್ಷಣ ಅದು ನೋವು ಹೊಟ್ಟೋಗುತ್ತೆ ಅಂತ ಹೇಳ್ತಾರೆ. ಒಂಥರ ಚೆನ್ನಾಗಿತ್ತು ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ. ಹಾಗೆ ತೊಟ್ಲಿಗೆ ಹಾಕಿದ್ವಿ, ಅಂದರೆ ನಾಮಕರಣ ಕೂಡ ಮಾಡಿದ್ವಿ ನನ್ನ ತವ್ರ ಮನೆಯಲ್ಲೇ. ಅದು ಕೂಡ ಇದು ಫೋಟೋಸು. ನಾನು ವಿಡಿಯೋಸ್ ಎಲ್ಲ ಶೇರ್ ಮಾಡ್ತಾ ಇಲ್ಲ, ಯಾಕಂದರೆ ನಿಮಗೂ ಕೂಡ ಬೋರ್ ಆಗುತ್ತಲ್ವ ತುಂಬಾ ಹಾಕಿದ್ರೆ. ಅದಕ್ಕೇನೆ ನಾನು ಯಾವುದಾದ್ರು ಫೋಟೋಸು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ, ಕೆಲವೊಂದನ್ನು ಮಾತ್ರ ಹಾಕ್ತಾ ಇದ್ದೀನಿ. ಹಾಗೆ ಅಲ್ಲಿ ಬಾಣಂತನದಲ್ಲಿ ಸ್ನಾನ ಮಾಡಿಸ್ಬೇಕಾದ್ರೆ ನನ್ನ ಮಗಳು ನೋಡಿ ಆಗ್ಲೇ ಡ್ರಾಮಾ ಮಾಡೋಳು. ನೋಡಿ ಯಾವ ಥರ ಡ್ರಾಮಾ ಮಾಡೋರು ಅಂತ. ಹಾಗೆ 5 ಮಂತ್ಗೆ ನಾನು ಬ್ಯಾಂಗ್ಳೂರ್ಗೆ ಬಂದೆ. ಇಲ್ಲಿ ಶುರುವಾಗಿದ್ದು ನೋಡಿ ನನ್ನ ಬ್ಯುಸಿ ಜರ್ನಿ ಅಂತಲೇ ಹೇಳ್ಬೋದು. ನನ್ನ ಮಗಳ ಜೊತೆ ಬ್ಯುಸಿ ಲೈಫಲ್ಲಿ ನಾನು ಮುಳುಗೋಗಿದ್ದೆ. ಅವಳ ಜೊತೆಗೇ ಇರ್ತಿದ್ದೆ, ಅವಳದೇ ಕೆಲಸ ಫುಲ್ಲು ನಾನು ಬ್ಯುಸಿ ಆಗಿರ್ತಿದ್ದೆ. ಹಗ್ಲು ಯಾವಾಗ ಆಗುತ್ತೆ ರಾತ್ರಿ ಯಾವಾಗ ಆಗುತ್ತೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಬ್ಯುಸಿ ಆಗಿರ್ತಿದ್ದೆ. ಹಾಗೆ ನಮ್ಮ ಹಸ್ಬೆಂಡ್ ಬರ್ಡೇ ಕೂಡ ನಾನು ಈ ಥರ ಅವಳಿಗೆ ಫೋಟೋಶೂಟ್ ಮಾಡಿದ್ದೆ. ಹಾಗೆ ಸರ್ಪ್ರೈಸ್ ಆಗಿರಲಿ ಅಂತ ಈ ಥರ ಕೇಕ್ ಕೂಡ ಮಾಡಿಸಿದ್ದೆ. ಅವಾಗ ತುಂಬಾ ಕೊರೋನಾ ಇತ್ತಲ್ವಾ, ಕೋವಿಡ್ ಇತ್ತು. ಸೊ ಅದಕ್ಕೆ ಮಾಸ್ಕ್ ಎಲ್ಲ ಹಾಕ್ಕೊಂಡು ಅಪ್ಪ ಮಗಳು ಕೇಕ್ ಕಟ್ ಮಾಡಿದ್ದೆಲ್ಲ ಇದೆ ನೋಡಿ. ಹಾಗೆ 5 ಮಂತ್ ಫೋಟೋಶೂಟು, ಹಾಗೆ ಹಾಫ್ ಇಯರ್ ಫೋಟೋಶೂಟ್ ಕೂಡ ಮಾಡಿದ್ದೆ ನಾನು ಮನೆಯಲ್ಲೇ. ಒಂಥರ ಕ್ರೇಜ್ ಇತ್ತು ನನಗಿದು, ತುಂಬಾ ಕ್ರೇಜ್ ಇದೆ ನನ್ನ ಮಗಳದ್ದು. ಈ ಥರ ಎಲ್ಲ ಕ್ಯಾಪ್ಚರ್ ಮಾಡ್ಕೋಬೇಕು ಪ್ರತಿ ಒಂದು ಮೂಮೆಂಟ್ನು ಅಂತ. ಚೆನ್ನಾಗಿರುತ್ತಲ್ವ ಈ ಥರ ಎಲ್ಲ ಮೆಲ್ಕಾಕಿ ನೋಡ್ಬೇಕಾದ್ರೆ ನಮ್ಮ ಮಕ್ಕಳದು. ಹಾಗೆ ಕೂದಲು ತೆಗ್ಸೋಕ್ಕೂ ಮುಂಚೆ ಇದು ಫೋಟೋ ತೆಗೆಸ್ಕೊಂಡಿರೋದು. ಕೂದಲು ನಾವು 9 ಮಂತ್ಸಲ್ಲಿ ತೆಗ್ಸಿರೋವಂಥದ್ದು. ನಾವು ಸೋದ್ರ ಮಾವನ ಕೈಯಲ್ಲಿ ತೆಗಿಸ್ತೀವಿ, ಅಂದರೆ ಶಾಸ್ತ್ರಕ್ಕೆ ಅಂತ 3 ಕೂದಲನ್ನ. ಅದು ನಮ್ಮ ಮನೆ ದೇವರು ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಅದಿರೋದು ಚಿಕ್ಕಮಂಗ್ಳೂರಲ್ಲಿ, ಅಂದರೆ ಮುಳ್ಳಯ್ಯನಗಿರಿ ಇದೆಯಲ್ಲ ಅದ್ರ ಕೆಳಗಡೆನೇ ಇರೋದು. ಅಲ್ಲಿ ಶಾಸ್ತ್ರೋಕ್ತವಾಗಿ ತಕ್ಕೊಂಡು ಹಾಗೆ ನಾವು ಆನ್ ದ ವೇ ಬರ್ತಾ ಒಂದು ಸಲೂನಲ್ಲಿ ಫುಲ್ ಹೇರ್ನ ನಾವು ಈ ಥರ ತೆಗಿಸ್ತಾ ಇದೀವಿ ನೋಡಿ. ತುಂಬಾ ರಗಳೆ ಮಾಡಿದ್ಲು, ಮೊಬೈಲ್ ಕೊಟ್ಟರು ಕೇಳಲಿಲ್ಲ. ಆಮೇಲೆ ಗಿಲ್ಗಿಚ್ಚಿ ಎಲ್ಲ ಕೊಟ್ಟು ನೋಡಿದ್ವಿ, ಬಟ್ ಏನಕ್ಕೂ ಅವಳು ಬಗ್ಲೇ ಇಲ್ಲ, ತುಂಬಾ ಅಳೋಳು. ಬಟ್ ಅಂತೂ ಇಂತೂ ತೆಗೆಸ್ಕೊಂಡ್ಲು ಶಾಸ್ತ್ರೋಕ್ತವಾಗಿ. ಅದು ಕೂಡ ಮುಗಿಸಿದ್ವಿ ನಾವು 9ನೇ ತಿಂಗಳಿಗೆನೆ. ಹಾಗೆ ಹೊಸ್ಲು ದಾಟ ಅಂತ ಶಾಸ್ತ್ರ ಕೂಡ ಮಾಡಿದ್ವಿ. ಈ ಶಾಸ್ತ್ರ ಮಾಡಲಿಕ್ಕೆ ನೋಡಿ ಈ ಥರ ಟಾಯ್ಸ್ನ ಯೂಸ್ ಮಾಡಿಕೊಂಡು ಮಾಡಿರೋದು. ಯಾಕಂದರೆ ಮಕ್ಕಳು ನಮಗೆ ಬೇಕಾದಾಗ ಮಾಡಲ್ಲ, ಸೊ ಅವ್ರಿಗೆ ಬೇಕಾದಾಗ ಮಾತ್ರ ಅವ್ರು ದಾಟ್ಬಿಡ್ತಾರೆ. ತುಂಬ ಆಟ ಆಡಿಸ್ತಾ ಇದ್ರು. ಅದಕ್ಕೇ ಈ ಥರ ಟಾಯ್ಸ್ನ ಇಟ್ಬಿಟ್ಟು, ಅಂದರೆ ಪಲ್ಟಿ ಹೊಡೆಯುವಂಥ ಟಾಯ್ಸ್ನ ಇಟ್ಬಿಟ್ಟು
ಅವರು ಅದನ್ನ ಹಿಡಿಯೋಕೆ ಬರೋ ಥರ ನಾವು ಹೊಸ್ದಾಡ್ಸಿದ್ವಿ. ಒಂಥರ ಮಜಾ ಇದೆ. ಇವಾಗ ನೋಡಿದಾಗಲೇ ನಮಗೆ ಇವಾಗ ನಗು ಬರ್ತಾ ಇದೆ. ಸಖತ್ ಖುಷಿ ಆಗುತ್ತೆ ನೋಡಿದಾಗ, ಬಟ್ ನಗುನೂ ಆಗುತ್ತೆ. ಯಾರ್ಯಾರು ಈ ಥರ ಮಾಡಿದ್ರೋ ಗೊತ್ತಿಲ್ಲ. ನೀವ್ಯಾರಾದರೂ ಈ ಥರ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಮಾಡಿ, ಓಕೆನಾ? ನೋಡಿ, ಈ ಥರ ಎಲ್ಲ ಹೊಸ್ದಾಡ್ಸಿದೀವಿ ನಾವು ಕೂಡ. ಶಾಸ್ತ್ರೋಕ್ತವಾಗಿ ಆಗ್ಬೇಕಲ್ವಾ, ಅದಕ್ಕೇನೆ. ಹಾಗೆ ನಾನು ಮನೆಗೆ ಥಿಂಗ್ಸ್ ಬೇಕು ಅಂತ ಮೆಟ್ರೋಗೆ ಹೋಗಿದ್ದೆ. ಅಲ್ಲಿ ನೋಡಿ ನನ್ನ ಮಗಳು ಪಾರ್ಲೇಜಿ ಬಿಸ್ಕೆಟ್ ಎಂದು ಪಾರ್ಲೇಜಿ ಬೇಬಿನ ನೋಡ್ಬಿಟ್ಟು ಒಬ್ಬೊಬ್ಳೇ ನಗಾಡೋಳು. ಇದೊಂಥರ ಕ್ಯೂಟ್ ಆಗಿದೆ ನೋಡಿ. ಈ ವಿಡಿಯೋ ಕೂಡ ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಖುಷಿ ಆಗುತ್ತೆ ಮಕ್ಳಿಗೆ. ಇನ್ನೊಂದು ಬೇಬಿನ ನೋಡಿದಾಗ ಅವಕ್ಕೂ ಏನೋ ಒಂಥರ ನೋಡಿ, ಅವ್ರ ಖುಷಿನೇ ಬೇರೆ ಅಲ್ವಾ ನೋಡಿ. ಹಾಗೆ ಇದು ಕೃಷ್ಣ ಜನ್ಮಾಷ್ಟಮಿಲಿ ನಾವು ಈ ಥರ ಫೋಟೋ ಶೂಟ್ ಮಾಡ್ಕೊಂಡಿರೋದು. ಅವಳಿಗೆ ಕೃಷ್ಣ ಥರ ಡ್ರೆಸ್ ಮಾಡಿದೆ, ನಾನು ಕೂಡ ಈ ಥರ ರೆಡಿ ಆಗಿದ್ದೆ. ಚೆನ್ನಾಗಿತ್ತು, ಒಂಥರ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಅವಳು ಕೂಡ ಚೆನ್ನಾಗೇ ನನಗೆ ಸಪೋರ್ಟ್ ಮಾಡಿದ್ಲು. ಬಟ್ ಅವಾಗ ಚಿಕ್ಕ ವಯಸ್ಸರಿದ್ದಾಗ ಅವ್ರು ಚೆನ್ನಾಗಿ ಅವರು ಫೋಟೋ ತೆಗೆಸ್ಕೊಳ್ಳೋರು, ಸ್ಮೈಲು ತುಂಬ ಚೆನ್ನಾಗಿ ಕೊಡೋರು. ಬಟ್ ಇವಾಗ ಫೋಟೋ ಅಂದರೆ ಅಷ್ಟು ಇಷ್ಟಪಡಲ್ಲ ನೋಡಿ. ಚಿಕ್ಕ ಮಕ್ಳಿದ್ದಾಗ ನಾವು ಹೇಳ್ದಂಗೆ ಕೇಳ್ತಿದ್ರು, ಇವಾಗ ಕೇಳೋದು ಕಮ್ಮಿ ಆಗಿದೆ ನೋಡಿ. ನೀವು ಎಷ್ಟು ಚೆನ್ನಾಗಿದೆ ಅಂತ. ಈ ಮ್ಯಾಂಗೋ ಸೀಸನ್ ಕೂಡ ಈ ತರ ಫೋಟೋ ಶೂಟ್ ಮಾಡಿದ್ದೆ. ಹಾಗೆ 1 year ಬರ್ಡೇಗೆ ಅಂತ ಮುಂಚಿತವಾಗಿ, ಅಂದ್ರೆ 1 week ಮುಂಚೆ ನಾನು ಈ ತರ ಫೋಟೋ ಶೂಟ್ ಕೂಡ ಮಾಡಿಸಿದ್ದೆ. ತುಂಬಾ ಚೆನ್ನಾಗಾಗಿತ್ತು. ನೀರಲ್ಲಿ ಆಡೋದಂತೂ ಮೊದಲೇ ಇಷ್ಟ ಅವಳಿಗೆ, ಅದರಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಬಂದಿತ್ತು ಫೋಟೋಸ್ ಎಲ್ಲ. ಹಾಗೆ ಫ್ಯಾಮಿಲಿ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡಿರೋದು, ಮತ್ತೆ ಫೋಟೋಸ್ ಎಲ್ಲ ಅದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಅಂದ್ರೆ ಅವಳ ಕಸಿನ್ಸ್ ಜೊತೆಗೆ ಮತ್ತೆ ಅಜ್ಜಿದ್ರ ಜೊತೆಗೆ ಫ್ಯಾಮಿಲಿ ಜೊತೆಗೆಲ್ಲ ಇರುವಂಥ ಫೋಟೋಸ್ ಎಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಂಡಿರೋದಿತ್ತು. ಅದನ್ನು ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಮಕ್ಳದ್ದು ನೋಡಲಿಕ್ಕೆ ಚೆನ್ನಾಗಿರುತ್ತೆ ಅಲ್ವಾ, ನೆನ್ಪಿಸ್ಕೊಳ್ಳೋದಕ್ಕೆ. ಈ ಥರ ಎಲ್ಲ ಜೊತೆಗೂ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಕೆಲವೊಂದನ್ನು. ಸೊ ಅದೆಲ್ಲ ಹಾಕಿದ್ದೀನಿ ನಾನು. ಹಾಗೆ ಇದು ನಮ್ಮಮ್ಮ ಮನೇಲಿ, ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ಎಲ್ಲ ರೆಡಿ ಮಾಡಿ ನಾನು ಫೋಟೋ ತೆಗಿತಾ ಇರ್ತಿದ್ದೆ. ನನಗೂ ಒಂಥರ ಟೈಮ್ ಪಾಸ್ ಆಗೋದು ಆ್ಯಂಡ್ ಅವಳಿಗೂ ಖುಷಿ ಆಗೋದು. ಹಾಗೆ ಅದೇ ಥರ ಡ್ರೆಸ್ ಮಾಡಿ ಅದನ್ನು ಕೂಡ ಫೋಟೋ ತೊಗೊಂಡಿದ್ದೆ ನಾನು. ಹಾಗೆ ಇದು ಫಸ್ಟ್ ಇಯರ್ ಬರ್ಡೇದು, ನಾನು ಫಸ್ಟಿಗೆ ಟೀಸರ್ ಹಾಕಿದ್ನಲ್ಲ, ಅದು ಕೂಡ ಫಸ್ಟ್ ಇಯರ್ ಬರ್ಡೇದೆ ಅದು ವಿಡಿಯೋ. ಹಾಗೆ ಇದು ನಮ್ಮಮ್ಮನ ಒಂದು ಸೀರೆ ಉಡಿಸಿದ್ದೆ, ಅದು ಕೂಡ ತುಂಬಾನೇ ಚೆನ್ನಾಗಿ ಕಾಣೋಳು ನಮ್ಮಮ್ಮನ ಥರನೇ. ಹಾಗೆ ಅವಳ ಕಸಿನ್ಸ್ ಜೊತೆಗಿರುವಂಥ ಫೋಟೋಸ್ ಇದೆಲ್ಲ. ಹಾಗೆ ನನ್ನ ಮಗಳಿಗೆ ದೇವರು ಕೂಡ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಹಂಚ್ಕೊಂಡಿದ್ದಕ್ಕೆ ನಂಗೆ ತುಂಬಾನೇ ಖುಷಿಯಾಗಿದೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್.